ಈ ದರ್ಶನ್ ಯಾರಿಗೆ ಆಗಲಿ ಪುಕ್ಸಟ್ಟೆ ಯಾವ ಕೆಲಸನೂ ಮಾಡಿಕೊಡುವುದಿಲ್ಲ ಅಂತ ನಿರ್ಮಾಪಕ ಉಮಾಪತಿ ಹೇಳಿದ್ದಾರೆ. ಪುಕ್ಸಟ್ಟೆ ಮಾಡೋದು ಹೊಡೆಯೋದು ಬಡಿಯೋದು ಅಷ್ಟೇ ಅನ್ನೋದು ನಿರ್ಮಾಪಕ ಉಮಾಪತಿ ಹೇಳಿಕೆ. ದರ್ಶನ್ ಯಾರಿಗೆ ಆಗಲಿ ಪುಕ್ಸಟ್ಟೆ ಏನು ಕೂಡ ಮಾಡುವುದಿಲ್ಲ. ಪುಕ್ಸಟ್ಟೆ ಮಾಡೋದು ಅಂತ ಏನಾದರೂ ಇದ್ರೆ ಅದು ಹೊಡೆಯೋದು ಬಡಿಯೋದು ಅಷ್ಟೇ. ರಾಜಕೀಯ ಪ್ರಚಾರಕ್ಕಾಗಿ 1 ಕೋಟಿಗೂ ಅಧಿಕ ಹಣವನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ಜೀ ಕನ್ನಡ ನ್ಯೂಸ್ಗೆ ನಿರ್ಮಾಪಕ ಉಮಾಪತಿ ಹೇಳಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಗೌಡರು ಕೊಟ್ಟಿರುವಂತಹ ಪ್ರತ್ಯುತ್ತರ ಇದು. ಸ್ಟಾರ್ ಆಗಲಿ ಸಾಮಾನ್ಯ ವ್ಯಕ್ತಿಯಾಗಲಿ ಕೊಲೆ ಮಾಡೋದು ಅಪರಾಧ, ಕಾನೂನು ಬಾಹಿರ ಚಟುವಟಿಕೆ ಯಾರೇ ಮಾಡಿದರೂ ಅದು ತಪ್ಪೇ. ನನ್ನ ಪ್ರಕಾರ ಇಂಥವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷೆಯಾಗಬೇಕು. ಪೊಲೀಸ್ ತನಿಖೆಯಲ್ಲಿ ಒಂದು ಪಕ್ಷ ಸಾಬೀತಾದರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ನಿರ್ಮಾಪಕ ಉಮಾಪತಿ ಗೌಡ ಜೀ ಕನ್ನಡ ನ್ಯೂಸ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ರಾಜಕೀಯ ಪ್ರಚಾರ ಅಂದ ಸಂದರ್ಭದಲ್ಲೂ ಕೂಡ 1 ಕೋಟಿಗೂ ಅಧಿಕ ಹಣವನ್ನು ಪಡ್ಕೊಂಡಿದ್ದಾರೆ. ಪುಕ್ಸಟ್ಟೆ ಅಂತ ಯಾವ ಸಹಾಯನೂ ಆತ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮೇಲೆನೇ ತೊಗೊಂಡಿರೋದು 1 ಕೋಟಿ ಮೇಲೆನೇ ತೊಗೊಂಡಿರೋದು. ಸೊ ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದಾರಾ? ನಾನು ಕೇಳೋದು ಟ್ಯಾಕ್ಸ್ ಕಟ್ಟಿದ್ದಾರಾ ಅದಕ್ಕೆಲ್ಲ ದುಡ್ಡು ಸಂಪಾದನೆ ಮಾಡಿರೋದಕ್ಕೆ? ಹೌದೌದು. ಆ ಫ್ರೆಂಡ್ಶಿಪ್ನ ಭಾಳ ನೋಡ್ಬಿಟ್ಟಿದ್ದೀವಿ ಬಿಡಿ ನಾವು. ಸಾರ್ ಏನು ಮಾತಾಡ್ತೀರಾ? ನಾನು ಹತ್ತಿರದಿಂದ ನೋಡಿರೋಂಥ ವ್ಯಕ್ತಿ, ಏನು ಹೇಳಿ, ಹತ್ತಿರದಿಂದ ನೋಡಿರೋಂಥ ವ್ಯಕ್ತಿ ಪುಕ್ಸಟ್ಟೆ ಏನು ಮಾಡಲ್ಲ ಸರ್. ನಾನು ನೋಡ್ಬಿಟ್ಟಿದ್ದೀನಿ. ಪುಕ್ಸಟ್ಟೆ ಮಾಡೋದು ಒಂದೇ, ಹೊಡೆಯೋದು ಬೈಯೋದು ಅಷ್ಟೇ. ಮೇಲೆನೇ ತೊಗೊಂಡಿರೋದು 1 ಕೋಟಿ ಮೇಲೆನೇ ತೊಗೊಂಡಿರೋದು. ಸೊ ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದಾರಾ? ನಾನು ಕೇಳೋದು ಟ್ಯಾಕ್ಸ್ ಕಟ್ಟಿದ್ದಾರಾ ಅದಕ್ಕೆಲ್ಲ ದುಡ್ಡು ಸಂಪಾದನೆ ಮಾಡಿರೋದಕ್ಕೆ? ಹೌದೌದು. ಆ ಫ್ರೆಂಡ್ಸ್ ಇನ್ನು ಹಲವು ವಿಚಾರವನ್ನ ನಿರ್ಮಾಪಕ ಉಮಾಪತಿ ಗೌಡ ಪ್ರಸ್ತಾಪ ಮಾಡಿದ್ದಾರೆ. ಈ ಆನೇಕಲ್ಲಲ್ಲಿ ಒಂದು ದುರ್ಗಾ ಫಾರ್ಮ್ ಹೌಸ್ ಇದೆಯಲ್ಲ, ಇದನ್ನು ಯಾರು ಕೊಡಿಸಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ದರ್ಶನ್ಗೆ ತೆಗೆದುಕೊಟ್ಟಿದ್ದು ಅಂತ ಹೇಳಿದ್ದಾರೆ. ಆನೇಕಲ್ನ ದುರ್ಗಾ ಫಾರ್ಮ್ ಹೌಸ್ ಅನ್ನ ಯಾರು ಕೊಡಿಸಿದ್ದು? ಬಿಜೆಪಿ ಅಭ್ಯರ್ಥಿ ದರ್ಶನ್ಗೆ ತೆಗೆದುಕೊಟ್ಟಿದ್ದದು. ಎಲೆಕ್ಷನ್ ಟೈಮ್ನಲ್ಲಿ ಟೂರ್ ಮೇಲೆ ಟೂರ್ ಮಾಡ್ತಾ ಇದ್ರು, ಈಗ ಯಾಕೆ ಮೌನವಾಗಿದ್ದಾರೆ ಅಂತ ನಿರ್ಮಾಪಕ ಉಮಾಪತಿ ಗೌಡ ಪ್ರಶ್ನೆ ಮಾಡಿದ್ದಾರೆ. ನಿರ್ಮಾಪಕ ಉಮಾಪತಿ ಗೌಡ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ದರ್ಶನ್ ವಿಚಾರವಾಗಿ ಈ ಹಿಂದೆ ಕೂಡ ಸಣ್ಣ ಒಂದು ಸದ್ದುಗದ್ದಲ ಇವರಿಬ್ಬರ ನಡುವೆ ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ದರ್ಶನ್ ಮೇಲಿರುವಂತಹ ಗಂಭೀರ ಆರೋಪಕ್ಕೆ ತಕ್ಕಂತೆ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಪುಕ್ಸಟ್ಟೆ ಅಂದರೆ ಯಾವುದೇ ರೀತಿಯ ಹಣ ತೆಗೆದುಕೊಳ್ಳದೆ ಯಾವುದೇ ರೀತಿಯ ಕೆಲಸವನ್ನು ದರ್ಶನ್ ಮಾಡುವುದಿಲ್ಲ. ಅಂದರೆ ಪ್ರತಿಯೊಂದಕ್ಕೂ ಕೂಡ ಅವರು ಚಾರ್ಜ್ ಮಾಡ್ತಾರೆ ಅನ್ನುವಂತಹ ಮಾತನ್ನು ಉಮಾಪತಿ ಗೌಡರು ಹೇಳಿದ್ದಾರೆ. ಇನ್ನು ರಾಜಕೀಯ ಪ್ರಚಾರಕ್ಕೆ 1 ಕೋಟಿಗೂ ಅಧಿಕ ಹಣ ತೊಗೊಂಡಿದ್ದಾರೆ, ಅದಕ್ಕೇನಾದ್ರು ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಇನ್ನು ಫಾರ್ಮ್ ಹೌಸ್ ಇದೆಯಲ್ಲ, ಅದು ಯಾರು ಕೊಡಿಸಿದ್ದು ಅಂತ ಉಮಾಪತಿ ಗೌಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಖಾಸಗಿ ಮಾಧ್ಯಮದಲ್ಲಿ ಇವ್ರದ್ದೊಂದು ತೋಟ ಅಂತ ಆಯ್ತಲ್ಲ, ಯಾರು ತಗೊಟ್ಟಿರೋ ತೋಟ ಅದು? ಯಾರು ಸರ್ ತಗೊಟ್ಟಿರೋದು? ಅದು ಆನೇಕಲ್ ಹತ್ರ ತೋಟ ಯಾರು ತಗೊಟ್ಟಿರೋದು? ಅದು ನನ್ನ ಹೆಸರಲ್ಲ ಸರ್, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಸರ್. BJP ಅಭ್ಯರ್ಥಿ ತಗೊಟ್ಟಿರೋ ತೋಟ ಅದು ಅಲ್ವಾ? ಯಾಕೆ ತಗೊಟ್ರು? ಏನಕ್ಕೆ ತಗೊಟ್ರು? ಎಲ್ಲ ಜೊತೆಲಿ ಬೇಕಾದಷ್ಟು ಟೂರು ಟ್ರಿಪ್ಗಳೆಲ್ಲ ಹೊಡೆದ್ರಲ್ವ ಅಲ್ವಾ ಸರ್? ಏನು ದುಬೈಗೆ ಹೋಗಿದ್ದು, ಲಂಡನ್ಗೆ ಹೋಗಿದ್ದು, ಅಲ್ಲಿ ಹೋಗಿದ್ದು, ಇಲ್ಲಿ ಹೋಗಿದ್ದು, ಏನು ಇವರು ಒಡಹುಡ್ದವರು ಅವ್ರು ಒಡಹುಡ್ದವರೋ ಗೊತ್ತಿಲ್ಲ. ಇವತ್ತು ಇಲ್ಲಿ ಆ BJP ಅಭ್ಯರ್ಥಿಯಲ್ಲಿ ಹೊರಗಡೆ ಬರಲೇ ಇಲ್ಲ. ಬೇಕಾದಷ್ಟು ಜನ BJP ಪಾರ್ಟಿಯ ಏನು ಉತ್ತುಂಗತ ಸ್ಥಾನದಲ್ಲಿರುವಂಥವರೆಲ್ಲ ಪ್ರತಿಕ್ರಿಯೆ ಕೊಟ್ರಪ್ಪ. ಇವ್ರ ಸ್ನೇಹಿತನ ಬಗ್ಗೆ ಈತ ಪ್ರತಿಕ್ರಿಯೆನೇ ಕೊಟ್ಟಿಲ್ವಲ್ಲ. ನೆನ್ನೆ ಖಾಸಗಿ ಮಾಧ್ಯಮದಲ್ಲಿ ಇವ್ರದ್ದೊಂದು ತೋಟ ಅಂತ ಆಯ್ತಲ್ಲ, ಯಾರು ತಗೊಟ್ಟಿರೋ ತೋಟ ಅದು? ಯಾರು ಸರ್ ತಗೊಟ್ಟಿರೋದು? ಅದು ಆನೇಕಲ್ ಹತ್ರ ತೋಟ ಯಾರು ತಗೊಟ್ಟಿರೋದು? ಅದು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.